ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂತ ಅವಧಿಯೊಳಗಡೆ ನಾವು ಜೀವಸತ್ವಗಳ ಬಗ್ಗೆ ತಿಳಿದುಕೊಳ್ತಾ ಇದ್ವಿ. ಹಾಗಾದ್ರೆ ಜೀವಸತ್ವಗಳನ್ನು ನಾವು ಯಾವುದಕ್ಕ ಕರಿತೀವಿ? ಜೀವಸತ್ವ ಎ, ಬಿ, ಸಿ ಮತ್ತು ಡಿ ಇವೇನ ಜೀವಸತ್ವಗಳು ಅಂತ ನಾವು ಗುರುತಿಸ್ಕೊಳ್ತೀವಿ. ಅಂದ್ರೆ ಎ ಜೀವಸತ್ವದಿಂದ ಯಾವ ಆಹಾರ ಪದಾರ್ಥಗಳು ನಮಗೆ ದೊರೆಯುತ್ತವೆ. ತದನಂತರ ಬಿ ಜೀವಸತ್ವದಿಂದ ಯಾವ ಆಹಾರ ಪದಾರ್ಥಗಳು ದೊರೆಯುತ್ತವೆ. ಅದೇ ರೀತಿಯಾಗಿ ಸಿ ಮತ್ತು ಡಿ ಜೀವಸತ್ವದಿಂದ ಯಾವ ಆಹಾರ ಪದಾರ್ಥಗಳು ದೊರೆಯುತ್ತವೆ ಮತ್ತು ಅದರಿಂದ ಆಗ್ತಕ್ಕಂಥ ಉಪಯೋಗದ ಬಗ್ಗೆ ನಾವು ಕಳೆದಂಥ ಅವಧಿಯೊಳಗಡೆ ತಿಳಿದುಕೊಂಡವು. ಹಾಗಾದ್ರೆ ಈಗ ಜೀವಸತ್ವದ ಕೊರತೆಯಿಂದ ಬರ್ತಕ್ಕಂತಹ ರೋಗಗಳು ಯಾವುವು ಎಂಬುದನ್ನು ಈ ಅವಧಿಯೊಳಗಡೆ ತಿಳಿದುಕೊಳ್ಳೋಣ. ಜೀವಸತ್ವದ ಕೊರತೆಯಿಂದ ಬರುವ ರೋಗಗಳು ಯಾವುವು? ಜೀವಸತ್ವಗಳ ಕೊರತೆಯಿಂದ ಸಹಿತ ನಮಗೆ ಅಲ್ಲಿ ರೋಗಗಳು ಕಾಣಿಸಿಕೊಳ್ಳುವುದು. ಅಂದ್ರೆ ಆ ಜೀವಸತ್ವ ನಮ್ಮ ದೇಹದೊಳಗಡೆ ಕಡಿಮೆ ಆಯ್ತಂದ್ರೆ ಅಲ್ಲಿ ನಮ್ಮಲ್ಲಿ ಏನಾಗತ್ತೆ, ಆ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗ್ತವೆ. ಹಾಗಾದ್ರೆ ಮೊದಲನೇದಾಗಿ ಬರ್ತಕ್ಕಂಥ ಜೀವಸತ್ವ ಯಾವುದು? ಎ ಅಂತ ಹೇಳಿ ನಾವು ಹೇಳ್ತೀವಿ. ಹಾಗಾದ್ರೆ ಎ ಜೀವಸತ್ವದಿಂದ ಬರ್ತಕ್ಕಂತಹ ರೋಗ, ಎ ಜೀವಸತ್ವದಿಂದ ಯಾವ ರೋಗ ಬರ್ತತಿ? ಇರುಳುಗಣ್ಣು ರೋಗ. ಎ ಜೀವಸತ್ವದಿಂದ ನಾವು ಇರುಳುಗಣ್ಣು ಅಥವಾ ರಾತ್ರಿ ಕುರುಡು, ನಾವು ಇನ್ನೊಂದು ಏನು ಹೇಳ್ತೀವಿ? ರಾತ್ರಿ ಕುರುಡು. ಇಲ್ಲಿ ರಾತ್ರಿ ಕುರುಡು ಅಥವಾ ಇರುಳುಗಣ್ಣು ಅಂತ ಕಾಣ್ತೀವಿ. ಹಾಗಾದ್ರೆ ಇರುಳುಗಣ್ಣ ಯಾವಾಗ ನಮಗೆ ಅಲ್ಲಿ ಸ್ಟಾರ್ಟ್ ಆಗ್ತೈತಿ? ಅದ ರಾತ್ರಿ ವೇಳೆಯಲ್ಲಿ ಕಡಿಮೆನೆ ಬೆಳಕಿನಲ್ಲಿ ವಸ್ತುಗಳು ನಮಗೆ ಕಾಣಿಸಂಗಿಲ್ಲ. ಅಂದ್ರೆ ಇದು ಎಲ್ಲಿ ಕಂಡು ಬರ್ತೈತಿ ಅಂದ್ರೆ ರಾತ್ರಿ ವೇಳೆ ನಮಗೆ ಕಾಣಿಸ್ಕೊಳ್ತೈತಿ. ಅಲ್ಲಿ ಬೆಳಕಿನ ಪ್ರಮಾಣ ಕಡಿಮೆ ಐತಂದ್ರೆ ಅಲ್ಲಿ ವಸ್ತುಗಳು ಏನಾಗವು ಕಾಣಿಸಂಗಿಲ್ಲ ನಮಗೆ. ಅದೇ ಬೆಳಕಿನ ಹೊತ್ತ ನಮಗೆಂತ ಸಂಪೂರ್ಣವಾಗಿ ಆ ವಸ್ತುಗಳು ಕಾಣ್ತಿರ್ತವೆ. ಯಾಕಂದ್ರೆ ಬೆಳಿಗ್ಗೆ ಏನಿರ್ತೈತಿ, ಬೆಳಕಿನ ಅತಿ ಹೆಚ್ಚಾಗಿದೆ ಅಂದ್ರೆ ಬೆಳಕಿನ ಪ್ರಮಾಣ ಹೆಚ್ಚಾಗಿರ್ತೈತಿ. ಅದೇ ರಾತ್ರಿ ಸಮಯದಲ್ಲಿ ಅಂತ ಬೆಳಕಿನ ಪ್ರಮಾಣ ಕಡಿಮೆ ಇರ್ತೈತಿ. ಅಲ್ಲಿ ಏನಾಗತ್ತೆ ಅಂದ್ರೆ ನಮಗೆ ವಸ್ತುಗಳು ಕಾಣಿಸಂಗಿಲ್ಲ. ಹಾಗಾಗಿ ಎ ಜೀವಸತ್ವದ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವ್ದ? ಇರುಳುಗಣ್ಣು ಅಥವಾ ರಾತ್ರಿ ಕುರುಡು ಅಂತ ಹೇಳಿ ಹೇಳ್ತಾರೆ. ಇವರಿಗೆ ಇರುಳುಗಣ್ಣು ಹೊಂದಿರತಕ್ಕಂತಹ ವ್ಯಕ್ತಿಗಳು ಕೇವಲ ಬೆಳಕಿನಲ್ಲಿ ಮಾತ್ರ ಏನಾಗತಿ ವಸ್ತುಗಳನ್ನ ನೋಡ್ತಾರೆ. ಅಲ್ಲಿ ಬೆಳಕಿನ ಪ್ರಮಾಣ ಕಡಿಮೆ ಇದ್ದವರಿಗೆ ವಸ್ತುಗಳು ಕಾಣಿಸಂಗಿಲ್ಲ. ರಾತ್ರಿ ವೇಳೆ ಅಂತವರಿಗೆ ಕತ್ತಲೆ ಇರುವುದರಿಂದ ಅಲ್ಲಿ ವಸ್ತುಗಳು ಕಾಣಿಸಂಗಿಲ್ಲ. ಹಾಗಾಗಿ ಅಲ್ಲಿ ಬೆಳಕಿನ ಪ್ರಮಾಣ ಹೆಚ್ಚಿದ್ರೆ ಮಾತ್ರ ಏನಾಗತಿ ಇವರಿಗೆ ಆ ವಸ್ತುಗಳು ಕಂಡುಬರ್ತವೆ. ಇಲ್ಲ ಅಂದ್ರೆ ಬೆಳಕಿನ ಪ್ರಮಾಣ ಕಡಿಮೆ ಇದ್ದರೆ ಏನಾಗತಿ ವಸ್ತುಗಳು ಇವರಿಗೆ ಕಾಣಿಸಂಗಿಲ್ಲ. ತದನಂತರ ಎರಡನೇದಾಗಿ ಬರ್ತಕ್ಕಂತಹ ಜೀವಸತ್ವ ಯಾವ್ದ? ಬಿ ಜೀವಸತ್ವ. ಈ ಬಿ ಜೀವಸತ್ವದಿಂದ ಬರ್ತಕ್ಕಂತಹ ರೋಗ ಯಾವ್ದ? ಬಿ ಜೀವಸತ್ವದಿಂದ ಯಾವ ರೋಗ ಬರ್ತೈತಿ? ಬೇರೆ ಬೇರೆ ರೋಗ. ಬೇರೆ ಬೇರೆ ರೋಗ. ಹಾಗಾದ್ರೆ ನಾವು ಇದನ್ನ ಯಾವುದಕ್ಕೆ ಕರಿತೀವಿ? ಅಲ್ಲಿ ಯಾವ ಬರ್ತವೆ? ಯಾವಾಗ ನಮಗ ಸಮಸ್ಯೆಗಳ ಉದ್ಭವಿಸುತ್ತವೋ ಅಂದ್ರೆ ಕಾಲುಗಳಲ್ಲಿ ನೀರು ತುಂಬಿಕೊಳ್ಳುವುದು. ಈ ಬೇರೆ ಬೇರೆ ರೋಗದ ಲಕ್ಷಣಗಳು ಏನಾಗವು? ಕಾಲುಗಳಲ್ಲಿ ನೀರು ತುಂಬಿಕೊಳ್ಳುವುದು, ಸ್ನಾಯುಗಳ ಸೆಳೆತ ಅಂದ್ರೆ ಸ್ನಾಯುಗಳ ಸೆಳೆತ, ಕೈಕಾಲುಗಳೆಲ್ಲ ಸೋತು ಬರೋದಕ್ಕೆ ಶುರುವಾಗ್ತೈತಿ. ಅಶಕ್ತತನ ಉಂಟಾಗ್ತೈತಿ. ಉಸಿರಾಟದ ಹಾಗೂ ಹೃದಯದ ಕೊರತೆ ಕಂಡು ಬರ್ತೈತಿ. ಅಂದ್ರೆ ಉಸಿರಾಡುವಾಗ ಸಹಿತ ಅವ್ರಿಗೆ ಏನಾಗತ್ತೆ ತೊಂದರೆ ಉಂಟಾಗುತ್ತೆ. ತದನಂತರ ಹೃದಯ ಬಡಿತದಲ್ಲಿಯೂ ಸಹಿತ ಅವ್ರಿಗೆ ಏನಾಗತ್ತೆ ತೊಂದರೆ ಉಂಟಾಗುತ್ತೆ. ಬೇರೆ ಬೇರೆ ರೋಗದ ಲಕ್ಷಣಗಳು ಕಂಡುಬರ್ತವೆ. ಅದರಲ್ಲಿ ಕೈಕಾಲುಗಳಲ್ಲಿ ನೀರು ತುಂಬಿಕೊಳ್ಳೋದಕ್ಕೆ. ತದನಂತರ ಏನಾಗುತ್ತೆ? ಮತ್ತೇನಾಗತ್ತೆ? ಸ್ನಾಯುಗಳ ಸೆಳೆತ. ಅಲ್ಲಿ ಅಶಕ್ತ
ಅದೇ ಆ ಬೇರೆ ಬೇರೆ ರೋಗ ನಮ್ಮಲ್ಲಿ ಕಾಣಿಸಿಕೊಂಡಿತ್ತಂದ್ರೆ ಅಲ್ಲಿ ನಮ್ಗೆ ಉಸಿರಾಡುವಾಗ ಸಹಿತ ಏನಾಗತ್ತಿ ತೊಂದರೆ ಉಂಟಾಗತಿ. ಅದೇ ರೀತಿಯಾಗಿ ಎಲ್ಲಿ ಮತ್ತೇನಾಗತಿ ಹೃದಯ ಬಡಿತದ ತೊಂದರೆ ಸಹಿತ ನಮಗ ಉಂಟಾಗ್ತೈತಿ. ಇನ್ನು ಮೂರನೇದಾಗಿ ಬರ್ತಕ್ಕಂತಹ ಜೀವಸತ್ವ ಯಾವ್ದ? ಸಿ ಜೀವಸತ್ವ. ಈ ಸಿ ಜೀವಸತ್ವದಿಂದ ಬರ್ತಕ್ಕಂಥ ರೋಗ ಯಾವ್ದ? ಸ್ಕರ್ವಿ ರೋಗ. ಸ್ಕರ್ವಿ ರೋಗ ಇದು ಯಾವ ಲಕ್ಷಣಗಳನ್ನ ಹೊಂದಿ ಬರ್ತೈತಿ? ಮೃದು ಹಾಗೂ ರಕ್ತ ಸುರಿಯುವ ಒಸಡುಗಳು, ಊದಿದ ಕಾಲುಗಳು. ಅಲ್ಲಿ ಕಾಲುಗಳು ಏನಾಕವು ಉಬಾಸೋದಕ್ಕೆ ಅಥವಾ ಕಾಲುಗಳು ಊದುವುದಾಗ್ತತಿ. ತದನಂತರ ಮೃದು ಮತ್ತು ರಕ್ತ ಸುರಿಯುವ ಒಸಡುಗಳು. ನಮ್ಮ ಒಸಡುಗಳಲ್ಲಿ ಏನಾಗತ್ತಂದ್ರೆ ರಕ್ತ ಬರೋದಕ್ಕೆ ಶುರುವಾಗ್ತತಿ. ಅಲ್ಲಿ ಸಿ ವಿಟಮಿನ್ ಸಿ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವ್ದ? ಸ್ಕರ್ವಿ. ಅದು ಯಾವ ರೀತಿಯಾಗಿ ಬರ್ತದೆ ನಮ್ಗೆ? ಮೃದು ಹಾಗೂ ರಕ್ತ ಸುರಿಯುವ ಒಸಡುಗಳು. ಅಂದ್ರೆ ನಮ್ಮ ಹಲ್ಲಿನಲ್ಲಿ ಒಸಡುಗಳು ಯಾವ ರೀತಿ ಇರ್ತತಿ? ಮಿದುವ ಆಗಿರ್ತದೆ. ಅಲ್ಲಿ ಏನಾಗ್ತತಿ ಆ ಒಸಡಿನಲ್ಲಿ ರಕ್ತ ಬರೋದಕ್ಕೆ ಶುರುವಾಗ್ತತಿ. ತದನಂತರ ಊದಿದ ಕಾಲುಗಳು, ಅಂದ್ರೆ ಕಾಲುಗಳು ಏನಾಕ್ಕವು ಉಬಾಸೋದಕ್ಕೆ ಸ್ಟಾರ್ಟ್ ಆಕಂದ್ರೆ ಕಾಲುಗಳು ಬಾಯೋದಕ್ಕೆ ಸ್ಟಾರ್ಟ್ ಆಗ್ತಾವು. ತದನಂತರ ವಿಟಮಿನ್ ಅಲ್ಲಿ ನಮ್ಗೆ ಏನೈತಿ ಸಿ ಜೀವಸತ್ವ ಇಲ್ಲದ ಕಡಿಮೆಯಾದಾಗ ಈ ಸ್ಕರ್ವಿ ರೋಗ ಅಂತಕ್ಕಂಥದ್ದು ನಮ್ಮಲ್ಲಿ ಕಾಣಿಸ್ಕೊಳ್ತೈತಿ. ಹಾಗಾದ್ರೆ ಕೊನೆಯದಾಗಿ ಬರ್ತಕ್ಕಂಥ ಜೀವಸತ್ವ ಯಾವ್ದ? ಡಿ ಜೀವಸತ್ವ. ಈ ಡಿ ಜೀವಸತ್ವದಿಂದ ಯಾವ ರೋಗ ಕಾಣಿಸ್ಕೊಳ್ತೈತಿ? ವಿಟಮಿನ್ ಡಿ ಜೀವಸತ್ವದ ಕೊರತೆಯಿಂದ ಕಂಡು ಬರ್ತಕ್ಕಂಥದ್ದು ಯಾವ್ದ? ರಿಕೆಟ್ಸ್, ರೋಗ. ಜೀವಸತ್ವ ಡಿ ನಿಂದ ಬರ್ತಕ್ಕಂತಹ ಡಿ ಕೊರತೆಯಿಂದ ಬರ್ತಕ್ಕಂತಹ ರೋಗ ಯಾವ್ದ? ರಿಕೆಟ್ಸ್ ರೋಗ. ಇದು ಯಾವ ರೀತಿಯಾಗಿ ನಮಗ ಕಾಣಿಸ್ಕೊಳ್ತೈತಿ ಅಂದ್ರೆ ಮೂಳೆಗಳ ವಿಕೃತ ಬೆಳವಣಿಗೆ. ಅಲ್ಲಿ ಮೂಳೆಗಳು ಏನಾಕವು ಸರಿಯಾದ ಪ್ರಮಾಣದಲ್ಲಿ ಬೆಳವಣಿಗೆನ ಹೊಂದಂಗಿಲ್ಲ. ಅವು ವಿಕೃತವಾಗಿ ಏನಂತಾವ ತಮ್ಮ ಬೆಳವಣಿಗೆನ ಹೊಂದೋದಕ್ಕೆ ಶುರು ಮಾಡ್ತಾವ. ಇನ್ನು ಬಾಗಿರ್ತಕ್ಕಂಥ ಕಾಲುಗಳು ನೇರವಾಗಿರ್ತಾವ. ಅಲ್ಲಿ ಏನ ಕಾಣಿಸ್ಕೊಳ್ತೈತೆ ಅಂದ್ರೆ ಕಾಲುಗಳು ಬಾಗಿರೋದನ್ನು ನಾವು ನೋಡ್ತೇವೆ. ಇನ್ನು ಹಿಗ್ಗಿದ ಕಾಲುಗಳು ಅಲ್ಲಿ ಡಿ ಜೀವಸತ್ವದಿಂದ ಬರ್ತಕ್ಕಂಥ ರೋಗ ಯಾವ್ದ? ರಿಕೆಟ್ಸ್ ರೋಗ. ಅಲ್ಲಿ ನಮ್ಗೆ ಯಾವ ಲಕ್ಷಣಗಳು ಕಂಡು ಬರ್ತಾವ ಆ ರೋಗವನ್ನು ನಾವು ತಿಳ್ಕೊಬೇಕಂದ್ರೆ ಅಲ್ಲಿ ನಮ್ಗೆ ಎಂಥ ಲಕ್ಷಣಗಳು ಕಂಡು ಬರ್ತಾವ? ಮೊದಲನೇದಾಗಿ ಮೂಳೆಗಳ ವಿಕೃತ ಬೆಳವಣಿಗೆ. ಸರಿಯಾದ ಪ್ರಮಾಣದಲ್ಲಿ ಅವ ಬೆಳೆಯಂಗಿಲ್ಲ. ಅವ ವಿಕೃತವಾಗಿ ಅಂದ್ರೆ ಆಕಾರದಲ್ಲಿ ಸಹಿತ ಏನಾಗ್ತವು ಬದಲಾವಣೆಯನ್ನ ಹೊಂದುತ್ತವು. ತದನಂತರ ಬಾಗಿರುವ ಕಾಲುಗಳು ಸಹಿತ ಏನಾಗ್ತವು ಬಾಗ್ತಾವ. ಆ ಲಕ್ಷಣಗಳು ಬಂದಾಗ ನಮ್ಗೆ ಬಾಗೋದಕ್ಕೆ ಸ್ಟಾರ್ಟ್ ಆಗಿದೆ. ಅಂದ್ರೆ ವಿಟಮಿನ್ ಡಿ ಕೊರತೆಯಿಂದ ಬರ್ತಕ್ಕಂಥ ರೋಗಗಳು. ತದನಂತರ ಹಿಗ್ಗಿದ ಕಾಲುಗಳು. ಅಲ್ಲಿ ಕಾಲುಗಳು ಏನಾಗ್ತಾವ ಹಿಗ್ಗಿದಂತಕ್ಕಂಥ ಕಾಲುಗಳು ಆಗಿರ್ತಾವ. ಹಾಗಾದ್ರೆ ಜೀವಸತ್ವ ಎದಿಂದ ಬರ್ತಕ್ಕಂತಹ ಕೊರತೆಯಿಂದ ಬರ್ತಕ್ಕಂತಹ ರೋಗ ಯಾವ್ದ? ಇರುಳುಗಣ್ಣು ಅಥವಾ ರಾತ್ರಿ ಕುರುಡು ಅಂತ ಹೇಳಿ ನಾವು ಹೇಳ್ತೀವಿ. ತದನಂತರ ಎರಡನೇದಾಗಿ ಜೀವಸತ್ವ ಬಿ. ಈ ಬಿ ಜೀವಸತ್ವದಿಂದ ಬರ್ತಕ್ಕಂಥ ರೋಗ ಯಾವ್ದ? ಬೇರಿ ರೋಗ. ಇನ್ನು ಮೂರನೇ ಜೀವಸತ್ವ ಸಿ. ಜೀವಸತ್ವದಿಂದ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವ್ದ? ಸ್ಕರ್ವಿ ರೋಗ. ತದನಂತರ ಕೊನೆಯದಾಗಿ ಜೀವಸತ್ವ ಯಾವುದು ಹೇಳ್ತೀವಿ ನಾವು? ಡಿ ಜೀವಸತ್ವದ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವ್ದ? ರಿಕೆಟ್ಸ್ ರೋಗ. ಇಲ್ಲಿ ಎ ಜೀವಸತ್ವದಿಂದ ಬರ್ತಕ್ಕಂಥ ಆಹಾರ ಪದಾರ್ಥಗಳು, ತದನಂತರ ಅದರಿಂದ ನಾವು ಯಾವ ಉಪಯೋಗವನ್ನು ಪಡೆದುಕೊಳ್ತೀವಿ ಹಾಗೂ ಜೀವಸತ್ವ ಎ ಮತ್ತು ಎ, ಬಿ, ಸಿ ಹಾಗೂ ಡಿ ಇವುಗಳ ಕೊರತೆಯಿಂದ ಬರ್ತಕ್ಕಂತಹ ರೋಗಗಳ ಬಗ್ಗೆ ನೋಡಿದೆ. ಇನ್ನು ತದನಂತರ
ಕ್ಯಾರೆಟ್ ಇದ್ದಿದ್ದ ದೀಪಾವಳಿನ ಕೇಳ್ತೀವಿ. ಇಲ್ಲಿ ದೀಪಾವಳಿನ ಅಷ್ಟೇ ಅಲ್ಲದ ನಾವು ಕೂಡ ಏನು ಹೇಳ್ತೀವಿ, ಆರೋಗ್ಯವಂತರಾಗಿರಲು ನಾವೇನು ಮಾಡ್ತೀವಿ, ಇಷ್ಟವನ್ನ ಪಡ್ತೀವಿ. ಅಂದ್ರೆ ನಾವು ಆರೋಗ್ಯವಂತರಾಗಿರೋದಕ್ಕೆ ಏನು ಮಾಡ್ತೀವಿ, ಇಷ್ಟ ಪಡ್ತೀವಿ. ಇದು ಎಲ್ಲರಿಗೂ ಅನುಭವಿಸ್ತೈತಿ. ಹಾಗಾದ್ರೆ ದೀಪ ಮಾತ್ರ ಏನು ಹೇಳ್ತಾಳು, ಇಲ್ಲ ಕ್ಯಾರೆಟ್ ಅಕ್ಕ, ನನಗೆ ಆರೋಗ್ಯವಂತವಾಗಿರಲು ಇಷ್ಟಪಡ್ತೀನಿ ಅಂತ ಹೇಳಿ ಆ ದೀಪ ಮತ್ತೆ ಯಾರಿಗೆ ಹೇಳ್ತಾಳು, ಕ್ಯಾರೆಟ್ಗೆ ಹೇಳ್ತಾಳು. ಅಂದ್ರೆ ಆರೋಗ್ಯದಿಂದ ಇರಲು ನಾನು ಏನು ಮಾಡ್ತೀನಿ, ಬಯಸ್ತೀನಿ. ಇದಕ್ಕೂ ನಾನು ಯಾವ ಯಾವ ಆಹಾರ ಪದಾರ್ಥವನ್ನು ಸೇವಿಸಬೇಕು ಅದನ್ನು ನೀನು ನಂಗೆ ತಿಳಿಸಿ ಹೇಳು ಅಂತೇಳಿ ಮತ್ತೆ ಕೇಳ್ತಾಳೆ. ಅಂದ್ರೆ ಆರೋಗ್ಯವಂತವಾಗಿ ನಾವು ಎಂಥ ಆಹಾರವನ್ನು ಸೇವಿಸಬೇಕು ಅದನ್ನು ನೀನು ನನಗೆ ತಿಳಿಸಿ ಹೇಳು ಅಂತೇಳಿ ಕ್ಯಾರೆಟ್ಗೆ ಆ ದೀಪ ಇದಕ್ಕೆ ಕೇಳ್ತಾಳೆ. ಹಾಗಾದ್ರೆ ಅಲ್ಲಿ ಮತ್ತೆ ಕ್ಯಾರೆಟ್ ದೀಪಾಳಿಗೆ ಏನು ಹೇಳ್ತದೆ ನೋಡಿ. ಅಂದ್ರೆ ಮೇಲಿನ ಎಲ್ಲ ಆಹಾರ ಪದಾರ್ಥಗಳ ಜೊತೆಗೆ ಈಗ ಹೇಳಿರ್ತಕ್ಕಂಥ ವಿಟಮಿನ್ ದಲ್ಲಿ ಬರ್ತಕ್ಕಂತಹ ಅಲ್ಲಿಯೂ ಸಹಿತ ವಿಟಮಿನ್ನ ಕೊರತೆಯಿಂದಲೂ ಸಹಿತ ಕೆಲವೊಂದು ರೋಗಗಳು ನಮ್ಮಲ್ಲಿ ಕಂಡುಬರ್ತವೆ. ಹಾಗಾಗಿ ಆ ವಿಟಮಿನ್ಗಳ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ತದನಂತರ ಖನಿಜ ಲವಣಾಂಶಗಳನ್ನು ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳನ್ನು ಸಹಿತ ನಾವು ಸೇವಿಸಬೇಕು. ತದನಂತರ ಪೌಷ್ಟಿಕಾಂಶ ಆಹಾರ ಪದಾರ್ಥಗಳನ್ನು ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳನ್ನು ಸಹ ನಾವೇನು ಮಾಡಬೇಕು, ಸೇವನೆಗೆ ತೆಗೆದುಕೊಳ್ಬೇಕು. ಈ ವಿಟಮಿನ್ನಿಂದ ದೊರೆತಕ್ಕಂಥ ಆಹಾರ ಪದಾರ್ಥಗಳ ಜೊತೆಗೆ ಅಷ್ಟೇ ಅಲ್ಲದಲ್ಲಿ ಜೀವಸತ್ವಗಳಿಂದ ಬರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ನೀನು ಈಗಾಗಲೇ ತಿಳಿದುಕೊಂಡೆ. ಅದ್ರ ಜೊತೆಗೆ ಏನು ಮಾಡು, ಹುರುಳಿಕಾಯಿ, ಮೂಲಂಗಿ, ತದನಂತರ ಸಿಪ್ಪೆ ಸಹಿತ ಹಣ್ಣುಗಳು. ಅಂದ್ರೆ ನಾವು ಮೇಲಿನ ಸಿಪ್ಪೆ ಏನು ಮಾಡ್ತೀವಿ, ಹಣ್ಣುಗಳು ತಿನ್ನುವಾಗ ಸಿಪ್ಪೆಯನ್ನು ತೆಗೆದ ಹಣ್ಣುಗಳನ್ನು ಮಾತ್ರ ತಿಂತಿರ್ತಾರೆ. ಅದನ್ನ ಏನು ಮಾಡು, ಸಿಪ್ಪೆ ಸಹಿತ ಹಣ್ಣುಗಳನ್ನ ತಿನ್ನು ನೀನು. ಅದರಲ್ಲಿಯೂ ಸಹಿತ ಏನಾಗ್ತೈತಿ, ಜೀವಸತ್ವವನ್ನು ಹೊಂದಿರ್ತವು. ಅದರಲ್ಲಿಯೂ ಸಹಿತ ನಮ್ಗೆ ಪೋಷಕಾಂಶಗಳು ದೊರೀತವು ಅಂಥೇಳಿ ಹೇಳ್ತಾರೆ. ತದನಂತರ ಧಾನ್ಯಗಳನ್ನು ಸಹಿತ ಏನು ಮಾಡು, ಸೇವಿಸಬೇಕು. ಅಲ್ಲಿ ಹಣ್ಣುಗಳ ಜೊತೆಗೆ ಧಾನ್ಯಗಳನ್ನು ಸೇವಿಸಬೇಕು. ಹಸಿಯಾಗಿರ್ತಕ್ಕಂಥ ತರಕಾರಿಗಳನ್ನು ನಾವು ಸೇವಿಸಬೇಕು. ಇದನ್ನ ಸೇವಿಸೋದಕ್ಕೆ ನೀನು ರೂಢಿಸಿಕೊಳ್ಳು ಅಂಥೇಳಿ ಕ್ಯಾರೆಟ್ ಇದ್ದದೆ ಅದು ಹೇಳ್ತೈತಿ, ದೀಪಾವಳಿಗೆ ಹೇಳ್ತೈತಿ. ಇವುಗಳು ಅಷ್ಟೇ ಅಲ್ಲದ ನಾರಿನ ಅಂಶವನ್ನು ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳನ್ನು ನೀನು ಸೇವನೆ ಮಾಡು. ಇದರಿಂದಲೂ ಸಹಿತ ನಮ್ಗೆ ಉಪಯೋಗ ಇರ್ತೈತಿ. ಅಂದ್ರೆ ನಾರಿನ ಪದಾರ್ಥವನ್ನು ಹೊಂದಿರತಕ್ಕಂಥ ಆಹಾರ ಯಾವುದಂತ ಹೇಳ್ತೀವಿ ನಾವು, ಹುಣಸೆ ಹಣ್ಣು. ಇದು ಕೂಡ ನಾರಿನ ಪದಾರ್ಥವನ್ನು ಹೊಂದಿರತಕ್ಕಂಥ ಒಂದು ಆಹಾರ ಪದಾರ್ಥ. ಹಾಗಾದ್ರೆ ನಾರಿನ ಪದಾರ್ಥ ಹೊಂದಿರತಕ್ಕಂಥ ಆಹಾರ ಯಾವುದು, ಹುಣಸೆ ಹಣ್ಣು. ಇದು ಸಹಿತ ಒಂದು ನಮ್ಗೆ ಉಪಯೋಗಕ್ಕೆ ಬರ್ತೈತಿ. ವರ್ಷದಲ್ಲಿ ಒಂದ್ಸಲ ಅಥವಾ 2 ಸಲನಾದ್ರೂ ನಾವು ಆ ಹಣ್ಣನ್ನು ಸೇವಿಸಬೇಕು. ಹುಣಸೆ ಹಣ್ಣನ್ನು ನಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಏನಾಗ್ತೈತಿ, ಇಷ್ಟ ಆಗಿರ್ತೈತಿ. ಯಾರು ನಾವು ಹುಣಸೆ ಹಣ್ಣು ಕೊಟ್ರೆ ಏನಿಲ್ಲ ಬೇಡ ಅಂತೇಳಿ ಹೇಳಂಗಿಲ್ಲ. ಹುಣಸೆ ಹಣ್ಣು ಅಂತಲೇ ಏನು ಮಾಡ್ತೀವಿ, ಆ ಹುಣಸೆ ಹಣ್ಣನ್ನು ಎಲ್ಲರೂ ಏನು ಮಾಡ್ತೀವಿ, ಇಷ್ಟಪಡ್ತೀವಿ. ಹಾಗಾಗಿ ಅದು ಸಹಿತ ನಾರಿನ ಒಂದು ಆಹಾರ ಪದಾರ್ಥ ಅಂತೇಳಿ ಹೇಳ್ಬೋದು. ಇನ್ನು ದೀಪ ಮತ್ತೆ ಏನು ಕೇಳ್ತಾಳು, ಈ ಎಲ್ಲ ಆಹಾರ ವಸ್ತುಗಳು ಒಮ್ಮೆಲೆ ಸೇವಿಸಲು ಸಾಧ್ಯವೇ ಅಂತ ಹೇಳಿ ಕೇಳ್ತಾಳೆ. ಯಾರನ್ನು ಕೇಳ್ತಾಳು, ಕ್ಯಾರೆಟನ್ನು ಕೇಳ್ತಾಳೆ. ಈ ಎಲ್ಲ ಆಹಾರ ಪದಾರ್ಥಗಳನ್ನ ಒಮ್ಮೆ ಸೇವಿಸಲು ಸಾಧ್ಯವಾಗಂಗಿಲ್ಲ. ಹಾಗಾದ್ರೆ ನಾನು ಅದಕ್ಕೆ ಏನು ಮಾಡಬೇಕು ಅಂಥೇಳಿ ಕೇಳ್ತಾಳೆ. ಹಾಗಾದ್ರೆ ಕ್ಯಾರೆಟ್ ಏನು ಹೇಳ್ತೈತಿ, ಹಾಗಲ್ಲ, ಎಲ್ಲ ಆಹಾರನೂ ಒಮ್ಮೆ ಸೇವನೆ ಮಾಡು ಅಂತೇಳಿ ಹೇಳಂಗಿಲ್ಲ. ಅಲ್ಲಿ ಏನಾಯ್ತಂದ್ರೆ ಈ ಎಲ್ಲ ಆಹಾರ ವಸ್ತುಗಳು ಒಂದು ಗೊತ್ತಾದ ಸಮಯದಲ್ಲಿ, ಅಂದ್ರೆ ಗೊತ್ತಾದ ಪ್ರಮಾಣದಲ್ಲಿ ದಿನನಿತ್ಯವೂ ತಿನ್ನಬೇಕು. ಎಲ್ಲ ಆಹಾರ ಪದಾರ್ಥಗಳನ್ನ ಏನು ಮಾಡಬೇಕು, ಒಂದು ಗೊತ್ತಾದ ಪ್ರಮಾಣದಲ್ಲಿ ದಿನನಿತ್ಯದ ಸಹಿತ ಆಹಾರ ಪದಾರ್ಥಗಳನ್ನ ಸೇವಿಸುತ್ತಾ ಹೋಗಬೇಕು. ಅಂದ್ರೆ ಸಮಯಕ್ಕನುಗುಣವಾಗಿ ಆಹಾರ ಪದಾರ್ಥಗಳನ್ನ ಸೇವಿಸಬೇಕು.
ನೀರನ್ನು ಕುಡಿಬೇಕು. ಅದೇನಾಗತ್ತೆ ನಮಗೆ ಅವಾಗ ಸಮತೋಲನ ಆಹಾರದಲ್ಲಿ ಸಿಗ್ತೈತಿ. ಅಂದ್ರೆ ಎಲ್ಲ ಪೌಷ್ಟಿಕಾಂಶಗಳನ್ನು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಪೌಷ್ಟಿಕಾಂಶಗಳನ್ನು ಒದಗಿಸುವ ಆಹಾರವನ್ನು ನಾವು ಏನು ಕರಿತೀವಿ? ಸಮತೋಲನ ಆಹಾರ ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ಸಮತೋಲನ ಆಹಾರದ ಚಾರ್ಟ್ ಅನ್ನು ಇವಾಗ ನೋಡೋಣ. ಅಲ್ಲಿ ನೀರಿನ ಪ್ರಮಾಣ ಎಷ್ಟಿರ್ತೈತಿ, ತದನಂತರ ಖನಿಜ ಲವಣಗಳ ಪ್ರಮಾಣ ಎಷ್ಟಿರ್ತೈತಿ, ಪ್ರೋಟೀನ್ನ ಪ್ರಮಾಣ, ನಾವು ಎಷ್ಟು ಆಹಾರ ಪದಾರ್ಥವನ್ನು ಸೇವಿಸಬೇಕು ಅನ್ನೋದ್ರ ಬಗ್ಗೆ ಇವಾಗ ತಿಳಿದುಕೊಳ್ಳೋಣ. ಸಮತೋಲನ ಆಹಾರ. ಇನ್ನು ಮೊದಲನೇದಾಗಿ ನಾವು ಯಾವ್ದು ಮಾಡ್ತೀವಿ? ನೀರು. ಇದ 100%, 100ರಲ್ಲಿ ನಾವು ಎಷ್ಟು ಭಾಗವನ್ನು ನೀರು ಸೇರಿಸಬೇಕು? 75ರಷ್ಟು. ಅಂದ್ರೆ ಶೇಕಡ ನಾವು ದಿನನಿತ್ಯ ಎಷ್ಟು ಮಾಡಬೇಕು? 100%ರಲ್ಲಿ 75 ಭಾಗದಷ್ಟು ನಾವು ನೀರಿನ ಸೇವನೆಯನ್ನು ಇಟ್ಕೊಂಡಿರ್ಬೇಕು. ತದನಂತರ ಪಿಷ್ಟ. ಇದು ಸಹಿತ 100ರಲ್ಲಿ ಅಂದ್ರೆ ಶೇಕಡ 100ರಲ್ಲಿ ನಾವು ಎಷ್ಟು ಭಾಗವನ್ನು ಸೇರಿಸಬೇಕು? 14 ಭಾಗ ಹೊಂದಿರಬೇಕು ಪಿಷ್ಟ ಹೊಂದಿರತಕ್ಕಂಥ ಆಹಾರ ಪದಾರ್ಥವನ್ನು ಸೇರಿಸಬೇಕು. ಎಷ್ಟರಲ್ಲಿ? 100ರಲ್ಲಿ ಶೇಕಡ 14 ಭಾಗದಷ್ಟು ಪಿಷ್ಟವನ್ನು ಹೊಂದಿರತಕ್ಕಂತಹ ಆಹಾರ ಪದಾರ್ಥವನ್ನು ಸೇರಿಸಬೇಕು. ತದನಂತರ ಪ್ರೋಟೀನ್. ಇದು ಸಹಿತ 100ರಲ್ಲಿ ನಾವು ಎಷ್ಟು ಭಾಗ ಪ್ರೋಟೀನ್ ಹೊಂದಿರತಕ್ಕಂಥ ಆಹಾರವನ್ನು ಸೇವಿಸಬೇಕು? 5 ಭಾಗ. 5 ಭಾಗ 100ರಲ್ಲಿ 5 ಭಾಗ ಏನಾಗಬೇಕು? ಪ್ರೋಟೀನ್ ಹೊಂದಿರತಕ್ಕಂಥ ಆಹಾರ ಪದಾರ್ಥವನ್ನು ಸೇವಿಸಬೇಕು. ಇನ್ನು ಮೇಧಸ್ಸಿನ ಪ್ರಮಾಣ ಎಷ್ಟು? ಇದು ಸಹಿತ 100ರಲ್ಲಿ ನಾವು ಎಷ್ಟು ಭಾಗವನ್ನು ತೆಗೆದುಕೊಳ್ತೀವಿ? 4 ಭಾಗ. 4 ಭಾಗ ಏನಾಗ್ತೈತಿ? ಮೇಧಸ್ಸು ಹೊಂದಿರತಕ್ಕಂಥ ಆಹಾರ ಪದಾರ್ಥವನ್ನು ಸೇವಿಸಬೇಕು. ಇನ್ನು ಕೊನೆಯದಾಗಿ ಜೀವಸತ್ವ ಅಥವಾ ಮತ್ತು ಖನಿಜ ಲವಣಗಳು. ಖನಿಜ ಲವಣಗಳು ಇದು ಸಹಿತ 100ರಲ್ಲಿ ನಾವು ಎಷ್ಟು ಭಾಗ ಸೇರಿಸಬೇಕು? ಅಂದ್ರೆ 100ರಲ್ಲಿ 2 ಭಾಗ. ಇಲ್ಲಿ ಏನು